ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿ ಆಡಳಿತ ಕುಸಿದೋಗಿ ಗೂಂಡಾ ರಾಜ್ಯ ಆಗಿದೆ. ಹೇಳೋರು ಕೇಳೋರು ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಜಂಗಲ್ ರಾಜ್ಯ ಆಗೋಟಿದೆ ಕರ್ನಾಟಕ. ನೀವು ಕರ್ನಾಟಕದ ಮೊದಲ ಪ್ರಜೆಯಾಗಿ ಎಲ್ಲ ಆದೇಶಗಳು ನಿಮ್ಮ ಹೆಸರಲ್ಲೇ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ಕರ್ನಾಟಕವನ್ನು ಈ ಗೂಂಡಾ ರಾಜ್ಯದಿಂದ ಕಾಪಾಡಿ ಅಂತೇಳಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀರಿ. ಮೊದಲನೇದು ಹೇಟ್ ಸ್ಪೀಚ್. ವಿಧಾನಸಭಾ ಅಧಿವೇಶನ ನಡೆಯುವಂಥದ್ದು ಬಿಲ್ಗಳಿಗೆ, ಪ್ರಮುಖವಾಗಿ ವಿಧಾನಸಭೆ ಪಾರ್ಲಿಮೆಂಟ್ ಇರೋದು ಬಿಲ್ ಮಾಡೋಕ್ಕೋಸ್ಕರ ಮೊದಲ ಆದ್ಯತೆ. ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರು ಮತ್ತು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಯಾವುದೋ ಸಣ್ಣ ನೆಪ ಒಡ್ಡಿ ಆ ಬಿಲ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ದೆ. ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಜನಗಳು ಯಾವುದೇ ವಿಚಾರ ಮಾತಾಡಿದ್ರು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅಷ್ಟು ಕಾನೂನುಗಳನ್ನು ತಂದಿದ್ದೀರ. ಕೈ ಸನ್ನೆ ಮಾಡಿದ್ರೆ ಕೇಸ್ ಹಾಕ್ಬೋದು, ನೀವು ಕಣ್ಣು ಮಿಟಿಕಿಸಿದ್ರೆ ಕೇಸ್ ಹಾಕ್ಬೋದು, ನೀವು ಮಾತಾಡಿದ್ರೆ ಕೇಸ್ ಹಾಕ್ಬೋದು. ಆ ರೀತಿಯಾದಂಥ ಎಮರ್ಜೆನ್ಸಿ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ತಂದಾಗ ಇಂದಿರಾ ಗಾಂಧಿಯವರು ಯಾವ ಕುತಂತ್ರವನ್ನು ಮಾಡಿದ್ರು, ಅದೇ ಕುತಂತ್ರವನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಹಿ ಹಾಕಿದ್ರೆ ರಾಜ್ಯದಲ್ಲಿರುವಂಥ ಮಾಧ್ಯಮ ಮಾತಾಡುವಂಥ ಹಕ್ಕು, ಪೊಲಿಟಿಕಲಿ ನಾವು ಏನು ವಿರೋಧ ಪಕ್ಷಗಳು ವಿರೋಧ ಮಾಡೋಕ್ಕೆ ಭಾಷೆಯನ್ನು ಉಪಯೋಗ ಮಾಡ್ತೀರಿ, ಅದು ಎಲ್ಲ ಕೂಡ ಪೊಲೀಸರ ರಾಜ್ಯ ಆಗೋದು. ಪೊಲೀಸರು ಸರ್ಕಾರದ ಚಿತಾವಣೆ ಮೇಲೆ ಯಾರ ಮೇಲೆ ಬೇಕಾದರೂ ಕೇಸ್ ಹಾಕ್ಬೋದು, ಎಲ್ಲರನ್ನೂ ಜೈಲಿಗೆ ಕಳಿಸ್ಬೋದು. ಹಿಂಗಾದರೆ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ? ಅದರಿಂದ ಈ ಕಾಂಗ್ರೆಸ್ ಮಾಡಿರೋ ಈ ಕುತಂತ್ರದ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ. ಇದು ರಾಜ್ಯಕ್ಕೆ ಮಾರಕವಾದಂಥ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಒಂದು ದುರುಳ ಬಿಲ್. ಈ ದುರುಳ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂಥ ಹಲ್ಲೆ, ಗುಂಡಿನ ದಾಳಿ ಮತ್ತು ಅಲ್ಲಾಗಿರುವಂಥ ಕೊಲೆ, ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ. ಯಾರೇ ಮಾಡಿದ್ರು ಕೊಲೆನೇ. ಈಗ ತನಿಖೆನೂ ಕೂಡ ಹಳ್ಳ ಹಿಡಿದ್ಬಿಟ್ಟಿದೆ. ಯಾರು ಚಿತಾವಣೆ ಮಾಡಿದ್ರು, ಯಾರು ಇದರಿಂದ ಇದ್ದಾರೆ, ಅವ್ರನ್ನ ಯಾರು ಅರೆಸ್ಟೇ ಮಾಡಿಲ್ಲ. ಎಲ್ಲರನ್ನೂ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ CBI ತನಿಖೆ ಕೊಡಬೇಕು, ಸತ್ಯ ಸಂಗತಿ ಹೊರಬಡಬೇಕು. ಇಲ್ಲಿನ ಪೊಲೀಸರು ಒಂದು ರೀತಿ ಸರ್ಕಾರದ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ. ಇವರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕೇಸನ್ನು CBIಗೆ ಕೊಡಬೇಕು ಅಂತೇಳಿ ಗವರ್ನರ್ಗೆ ವಿನಂತಿಯನ್ನು ಮಾಡಿದ್ದೀರಿ.